ತಾಯ್ತಾ ತಂದೆ ಎಲ್ಲಿ ಸ್ವೀಟು ಹಣ್ಣು ಕೊಡು. ನೀನ್ ಹೇಳಿದ ಕೆಲ್ಸನ ಎಷ್ಟು ಫಾಸ್ಟಾಗಿ ಮಾಡ್ಕೊಂಡು ಬರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕೊಡು ಮತ್ತೆ ಸ್ವೀಟು ಹಣ್ಣು. ನೀನ್ ಯಾವಾಗ ಈ ತಾಯ್ತಾನ ತಂದೆಯೋ ಆ ಸ್ವೀಟ್ ಎಲ್ಲ ನಿಂದಾಯ್ತು. ಇನ್ನು ನೀನ್ ಇಲ್ಲಿ ಸುಮ್ಮನೆ ಇದ್ರೆ ಮನೆಯವರೆಲ್ಲ ನಿನ್ನ ಬಿಡಲ್ಲ, ನಿನ್ನೆಲ್ಲ ಸೇರ್ಕೊಂಡು ಹೊಡಿತಾರೆ. ಅದರಿಂದ ಮುಂಚೆ ನೀನ್ ಇಲ್ಲಿಂದ ತಪ್ಪಿಸ್ಕೊಳ್ಬೇಕು. ಬಾ ಬಾ, ನೀನ್ ನನ್ ಜೊತೆ ಬಾ ಬಾ. ಇನ್ನು ತರ ಮಾಡಬಾರ್ದು. ಆದಷ್ಟು ಬೇಗ ನಾನು ಅನ್ಕೊಂಡಿರೋ ಕೆಲಸನ ಮುಗಿಸ್ಬೇಕು. ರುದ್ರ ಇಲ್ಲಮ್ಮ. ಯಾಕತ್ತೆ, ಏನಾಯ್ತು? ಕೆಳಗಡೆ ಬಂದ್ರಲ್ಲ. ಅಯ್ಯೋ, ನಾನು ಏನು ಅಂತ ಹೇಳಮ್ಮ. ರುದ್ರ ನಿಮ್ಮ ಮಾವನ್ ಕೊರಳಲ್ಲಿ ತಾಯ್ತಾನ ಕಿತ್ಕೊಂಡ್ ಬಂದ್ಬಿಟ್ಟಿದ್ದ. ನಾನು ಏನ್ ಹೇಳ್ತಾ ಇದ್ದೀರಾ ಅತ್ತೆ? ನೀವ್ ಹೇಳ್ತಾ ಇರೋದು ನಿಜನಾ? ನಿಜ ನಿಜ. ಇದರಿಂದ ನಿನ್ ಕೈವಾಡ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ನೀನೆಲ್ಲರನ್ನೂ ನಂಬಿಸ್ಬೋದು, ಆದ್ರೆ ಈ ತ್ರಿವೇಣಿನಲ್ಲ. ಮಾವ ಹೇಗೆ ಕಿತ್ಕೊಂಡ್ರು? ಮಾವ ಅದಕ್ಕೆ ಹೇಗೆ ಅವಕಾಶ ಮಾಡ್ಕೊಟ್ರು? ಅದ್ಯಾವ ದುರ್ಗಳಿಗೆ ರುದ್ರಂಗಿ ದುರ್ಬುದ್ಧಿ ಬಂತೋ ಏನೋ ಗೊತ್ತಿಲ್ಲ. ಮುಂದೆ ಏನಾಗುತ್ತೋ ಏನೋ ಅನ್ನೋ ಭಯದಿಂದ ನನ್ನ ಎದೆ ಹೊಡ್ಕೋತಾ ಇದೆ ಕಣೆ. ಆ ತಾಯ್ತಾ ಇರೋದ್ರಿಂದಾನೆ ಮಾವ ಇಲ್ಲಿವರೆಗೂ ಆ ನಾಗಿನಿಂದ ತಪ್ಪಿಸ್ಕೊಂಡಿರೋದು. ಈಗ ಆ ತಾಯ್ತಾ ಮಾವನ್ ಕೊರಳಲ್ಲಿ ಇಲ್ಲ ಅಂತ ಗೊತ್ತಾಗೋದ್ರೆ ಆ ನಾಗಿನಿ ಮಾವನ್ನ ಸುಮ್ಮನೆ ಬಿಡಲ್ಲ. ಅವಳು ಬಿಡೋದೇ ಇಲ್ಲ. ಬಿಡಲ್ಲ ಅಂತ ಹೀಗೆ ಸಮಯ ವ್ಯರ್ಥ ಮಾಡ್ತಿದ್ರೆ ಹೇಗತ್ತೆ? ಈ ವಿಷಯ ಆ ನಾಗಿನಿಗೆ ಗೊತ್ತಾಗೋದಕ್ಕಿಂತ ಮುಂಚೆ ಚಿಕ್ಕ ಮಾವ ಎಲ್ಲಿದ್ರು ಹುಡುಕಿ ಆ ತಾಯ್ತನ ತಂದು ಮಾವನ್ ಕೊರಳಿಗೆ ಕಟ್ಟಬೇಕು. ಬನ್ನಿ ಹೋಗೋಣ. ಇಲ್ಲ ಅಪ್ಪ, ನೀನ್ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಟೆನ್ಷನ್ ಅಲ್ಲಿ ಇರ್ದೇ ಇದ್ದೇನು ನೆಮ್ಮದಿಯಾಗಿರೋಕ್ಕಾಗುತ್ತೇನೋ? ಇಲ್ಲಮ್ಮ, ನೀನ್ ನೋಡಿದ್ರೆ ಹಿಂಗ್ ಮಾತಾಡ್ತಿದ್ಯಾ, ಅಪ್ಪ ನೋಡಿದ್ರೆ ಹೀಗಂತೀಯಾರೆ. ಏನ್ ಕ್ಲಿಯರ್ ಆಗಿ ಹೇಳ್ಬಾರ್ದಾ? ರುದ್ರ ನಿಮ್ಮಪ್ಪನ ಕತ್ತಲ್ಲಿ ತಾಯ್ತನ ಕಿತ್ಕೊಂಡು ಹೋಗಿದ್ದಾನೆ ಕಣೋ. ಸರಿ, ಬನ್ನಿ ನೋಡೋಣ. ಚಿಕ್ಕಪ್ಪನ ಕಣ ಬಾ. ಅಜ್ಜಿ, ಏನ್ ಮಾಡ್ತಾ ಇದ್ದೀರಾ? ನನ್ ಕೈ ಹಾಕಿಡ್ಕೊಂಡಿದ್ದೀರಾ? ಎಲ್ಲ ಗೊತ್ತಿದ್ದು ನಾಟ್ಕೊಡ್ತಿದ್ದೇನೆ. ನಾಟಕನ? ಕೆಲವರು ತಮಗ್ ತಾವು ತುಂಬಾ ಬುದ್ಧಿವಂತರು ಅಂತ ತಿಳ್ಕೊಂಡಿರ್ತಾರೆ, ಆದ್ರೆ ಅವ್ರಿಗಿಂತ ಹೆಚ್ಚು ಬುದ್ಧಿವಂತರು ಈ ಪ್ರಪಂಚದಲ್ಲಿದ್ದಾರೆ. ನನ್ನ ಬರ್ತ್ಬಿಡ್ತಾರೆ ಕಣೆ. ಅಯ್ಯೋ ಅಜ್ಜಿ, ಸುಮ್ನೆ ಏನೇನೋ ಮಾತಾಡಿ ಸಮಯನ ವ್ಯರ್ಥ ಮಾಡಬೇಡಿ. ಆ ನಾಗಿನಿ ಈ ಸಮಯಕ್ಕೋಸ್ಕರ ಎಷ್ಟು ದಿನದಿಂದ ಹೊಂಚಾಗ್ತಿದ್ದಾಳೆ ಅಂತ ನಿಮ್ಗೂ ಗೊತ್ತು. ಬನ್ನಿ ಹೋಗಿ ಚಿಕ್ಕ ಮಾವನ್ನ ಹುಡ್ಕೋಣ. ಇಲ್ಲಾಂದ್ರೆ ಆ ನಾಗಿನಿ ನನ್ನ ಮಗ ವಿಷ್ಣುನ ಏನು ಮಾಡೋದಕ್ಕಾಗೋದಿಲ್ಲ. ಅವಳು ಏನು ಮಾಡಕ್ಕಾಗಲ್ಲ. ಆಗಲ್ಲ ಆಗಲ್ಲ. ಅಜ್ಜಿ, ನೀವ್ ಯಾವ ಭ್ರಮೆಯಲ್ಲಿದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದುವರೆಗೂ ಮಾವನ ಕಾಪಾಡಿರೋದೆ ಬಾಬಾ ಕೊಟ್ಟಿರೋ ತಾಯ್ತ. ಈಗ ಅದು ಮಾವನ್ ಕತ್ತಲಿಲ್ಲ. ನಿಜವಾಗ್ಲೂ ಮಾವನ್ ಜೀವಕ್ಕೆ ಅಪಾಯ ಇದೆ ಅಜ್ಜಿ. ಮಾವನ್ನ ಕಾಪಾಡ್ಕೊಳ್ಳೋದು ನಮ್ ಕರ್ತವ್ಯ. ಬನ್ನಿ ಹೋಗೋಣ. ಬನ್ನಿ ಅಜ್ಜಿ. ಬಾಬಾ, ಅದೇನ್ ಅಭಿನಯ ಮಾಡ್ತೀಯ? ನಿನ್ನ ನೋಡಿ ಬೇರೆಯವ್ರು ಕಲಿಬೇಕು ಕಣೆ. ಇನ್ನು ಮುಂದೆ ನಿನ್ನ ಆಟ
ಏನು ನಡೆಯೋದಿಲ್ಲ ಕಣೆ. ಮೊದಲು ಈ ತ್ರಿವೇಣಿನ ಬಲಿ ತಗೋಬೇಕು, ಇಲ್ಲ ಅಂದ್ರೆ ನಾನು ವಿಷ್ಣುನ ಬಲಿ ತಗೊಳ್ಳೋದಕ್ಕಾಗಲ್ಲ. ಅಂದ್ರೆ ಅವರೆಲ್ಲ ಬಂದು ನಂಗೆ ಹೊಡಿತಾರ? ಬರೇ ಹೊಡೆಯೋದಲ್ಲ, ಮೈ ತುಂಬಾ ಬಾಸುಂಡೆ ಬರೋವರೆಗೂ ಹೊಡಿತಾರೆ. ನೀನೇ ತಾನೇ ಹೇಳಿದ್ದು ನಂಗಿದನ್ ತಗೋಬಾ ಅಂತ. ನಾನೇ ಹೇಳಿದ್ದು. ನೋಡು, ನೀನ್ ಅವರಿಂದ ತಪ್ಪಿಸ್ಕೋಬೇಕಾದ್ರೆ ಎಲ್ಲಾದ್ರೂ ಬಚ್ಚಿಟ್ಕೋ. ಎಲ್ಲಿ ಬಚ್ಚಿಟ್ಕೊಳ್ಳೋದು? ಬಾ ಬಾ, ಬೇಗ ಬಾ. ಲೇ, ನೀನು ಕಣ್ಣು ಬಿಡೋಕ್ ಮುಂಚೆ ನಾನೀ ಪ್ರಪಂಚಕ್ಕೆ ಬಂದವಳು ಕಣೆ. ನಿನ್ ನಾಟ ಏನು ನನ್ನ ಮುಂದೆ ನಡೆಯೋದಿಲ್ಲ. ನೀನ್ ನನ್ನ ಜೊತೆಲಿರೋವರೆಗೂ ನನ್ನ ಮಗ ವಿಷ್ಣುಗೆ ಯಾವ ಅಪಾಯನೂ ಇಲ್ಲ. ಅಜ್ಜಿ, ಏನಾಗಿದೆ ನಿಮಗೆ? ಯಾಕೆ ಈ ರೀತಿ ವರ್ತಿಸ್ತಾ ಇದ್ದೀರಾ? ಪರಿಸ್ಥಿತಿ ಗಂಭೀರತೆನೆ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ನೀವು? ಮಾವನ್ ಪ್ರಾಣದ ಮೇಲೆ ನನಗಿರೋ ಕಾಳಜಿ ನಿಮಗಿಲ್ವಲ್ಲ? ನಿನಗಿಂತ ಹೆಚ್ಚು ಕಾಳಜಿ ನನಗಿದೆ. ಅದಕ್ಕೆ ನಿನ್ನ ನನ್ನ ಜೊತೆ ಇಟ್ಕೊಂಡಿರೋದು. ನೋಡು, ನಿನ್ ಜೊತೆ ನಾನು ಈ ರೀತಿ ಹೊರಟು ನಡ್ಕೋತಾ ಇದೀನಿ ಅಂತ ತಪ್ಪು ತಿಳ್ಕೊಬೇಡ. ಆ ನಾಗಿನಿ ನಿನ್ ರೂಪದಲ್ಲಿ ಈ ಮನೆಗೆ ಎಷ್ಟೋ ಸಲ ಬಂದಿದ್ದಾಳೆ ಅಂತ ನಿನಗೂ ಗೊತ್ತು. ನೀನು ನಾಗಿನಿನೋ ಅಥವಾ ಅಮೃತನೋ ಅಂತ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ನೀನು ನಿಜವಾದ ನಾಗಿನಿನೇ ಆಗಿದೆಯೇನೋ ಅಂತ ಅನುಮಾನ. ಹೊರಗಡೆ ಎಲ್ಲರೂ ರುದ್ರನ್ನ ಹುಡುಕ್ತಾ ಇದ್ದಾರೆ. ರುದ್ರ ಸಿಗ್ತಾನೆ, ಕಾಯ್ದನು ಸಿಗುತ್ತೆ. ಅಲ್ಲಿವರೆಗೂ ನೀನು ನನ್ನ ಜೊತೆ ಇಲ್ಲೇ ಇರು. ಇವಳು ಹೇಳ್ತಾ ಇರೋದು ನೋಡಿದ್ರೆ ಇವಳು ನನ್ನನ್ನ ಇಲ್ಲಿಂದ ಕದಲೋದಕ್ಕೂ ಬಿಡಲ್ಲ ಅಂತ ಅನ್ಸುತ್ತೆ. ನಾನು ಹೇಗೆ ವಿಷ್ಣುನ ಬಲಿ ತಗೊಳ್ದು? ಈ ಅವಕಾಶನ ಕಳ್ಕೊಂಡ್ರೆ ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಹೇಗಾದ್ರೂ ಮಾಡಿ ನಾನು ಇಲ್ಲಿಂದ ತಪ್ಪಿಸ್ಕೋಬೇಕು. ಬಾ, ಬೇಗ ಬಾ, ಇಲ್ಲಿ ಬಚ್ಚಿಟ್ಕೋ ಬೇಗ. ಯಾಕೆ ಅಮೃತ ಇನ್ನೂ ಬಂದಿಲ್ವಲ್ಲ? ಬಚ್ಚಿಟ್ಕೋ. ಅಮೃತ, ಮೊದಲು ನೀನು ಆ ವಿಷ್ಣುನ ಕೊಂದು ಮಾಡಿಗ್ ಬಾ. ನಾನಿಲ್ಲೇ ಇದ್ದೀನಿ. ಶೇಷ, ನಾನೇನು ಮಾಡ್ದಿರುವಂತ ಪರಿಸ್ಥಿತಿಯಲ್ಲಿದ್ದೀನಿ. ನಾನೇನ್ ಮಾಡ್ಲಿ? ನೀನ್ ಹೇಳ್ತಾ ಇರೋದು ನಂಗೆ ಅರ್ಥ ಆಗ್ತಾ ಇಲ್ಲ ಅಮೃತ. ನಾನೇ ನಾಗಿನಿ ಅನ್ನೋ ಅನುಮಾನ
ಈ ತ್ರಿವೇಣಿಗೆ ಬಂದಿದೆ. ಅದಕ್ಕೆ ನನ್ನನ್ನು ಒಂದು ಕೋಣೆಯಲ್ಲಿ ಕೂಡ ಹಾಕಿ ನಾನು ಎಲ್ಲೂ ಹೋಗದಿರೋ ಹಾಗೆ ಇವಳು ಕಾವಲು ಕಾಯ್ತಾ ಇದ್ದಾಳೆ. ಅಮೃತ, ಸಿಕ್ಕಿರೋ ಅವಕಾಶನ ಕಳ್ಕೊಂಡ್ರೆ ಮತ್ತೆ ಮತ್ತೆ ಇಂಥ ಅವಕಾಶ ನಮ್ಗೆ ಸಿಗೋದಿಲ್ಲ. ಅದು ಗೊತ್ತು. ಆದ್ರೆ ಅಂತ ಅಸಹಾಯಕಳಾಗಿ ಹೇಳ್ತಾ ಇದೆಯಲ್ಲ ಅಮೃತ. ನಾಗಶಕ್ತಿಯ ಮುಂದೆ ಮನುಷ್ಯರು ನಿಲ್ತಾರ? ಯೋಚನೆ ಮಾಡು. ಹೇಗಾದ್ರೂ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡ್ ಬಾ. ಆಗ್ಲಿಲ್ಲ ಅಂದ್ರೆ ಆ ತ್ರಿವೇಣಿನ ಅಲ್ಲೇ ಸಾಯಿಸ್ಬಿಡು. ದೇವ್ರೆ, ಇವ್ನು ಎಲ್ಲಿ ಹೋದ ಅನ್ನೋದೇ ಗೊತ್ತಾಗ್ಲಿಲ್ವಲ್ಲಪ್ಪ. ರುದ್ರ, ರುದ್ರ, ರುದ್ರ ಎಲ್ಲಿದೆಯೋ ನೋಡು. ಈ ವಿಷಯದಲ್ಲಿ ಹುಡುಗಾಟ ಆಡ್ಬೇಡ ಕಣೋ. ಇದು ನನ್ನ ಜೀವದ ಪ್ರಶ್ನೆ ಕಣೋ, ಅರ್ಥ ಮಾಡ್ಕೋ ಪ್ಲೀಸ್. ಅಯ್ಯೋ ದೇವ್ರೆ, ರುದ್ರ ನಿನ್ ಕೈ ಮುಗಿತೀನಪ್ಪ. ನೋಡು, ಅದು ದೇವ್ರ ತಾಯ್ತ. ಅದನ್ನೆಲ್ಲ ಕಿತ್ಕೊಂಡು ಹೋಗ್ಬಾರ್ದು ಕಣೋ, ಒಳ್ಳೇದಾಗಲ್ವೋ. ರುದ್ರ, ರುದ್ರ, ನಾವೇನಾದ್ರೂ ನಿನಗೆ ಹೊಡಿತೀವಿ ಅಂತ ಭಯ ಪಡ್ಬೇಡ ಕಣೋ. ಹೊಡೆಯೋದಿರಲಿ, ನಿನಗೊಂದು ಮಾತು ಬೈಯೋದಿಲ್ಲ ಕಣೋ. ಆ ತಾಯ್ತ ತಂದು ಕೊಟ್ಬಿಡು. ರುದ್ರ ಪ್ಲೀಸ್, ಎಲ್ಲಿದ್ಯಾ ಬಾರೋ. ರುದ್ರ, ಅಮೃತ, ಇನ್ನು ಏನ್ ಮೀನಾಮೇಷ ಎಣಿಸ್ತಾ ಇದೀಯಾ? ಮೊದಲು ಆ ಮುದುಕಿನ ಮುಗಿಸಿ ಹೊರಗ್ ಬಾ. ಆಮೇಲೆ ಆ ವಿಷ್ಣುನ ಮುಗಿಸು. ಪದೇ ಪದೇ ಇಂಥ ಅವಕಾಶ ಸಿಗಲ್ಲ ಅಮೃತ. ಅವಕಾಶ ಸಿಗಲ್ಲ ಅನ್ನೋದು ನನಗೆ ಗೊತ್ತು. ಆದ್ರೆ ಈ ತ್ರಿವೇಣಿ ನಮ್ಗೇನು ದ್ರೋಹ ಮಾಡಿಲ್ಲ. ಅವಳನ್ನ ನಾವ್ಯಾಕೆ ಬಲಿ ತಗೋಬೇಕು? ಇದು ಪಾಪ ಅಲ್ವಾ? ಪಾಪ ಪುಣ್ಯ, ನ್ಯಾಯ ಅನ್ಯಾಯ ಅಂತ ಯೋಚನೆ ಮಾಡ್ಕೊಂಡು ಕೂರೋದಕ್ಕೆ ನಿನ್ನ ಹತ್ರ ಸಮಯ ಇಲ್ಲ ಅಮೃತ. ರುದ್ರ ಹುಣ್ಣಿಮೆ ದಿನ ನಾಗಮಣಿ ತಗೊಂಡು ನಾಗಲೋಕಕ್ಕೆ ಸೇರ್ಲೇಬೇಕು. ಹಾಗೆ ಸೇರ್ಬೇಕಂದ್ರೆ ವಿಷ್ಣು ಸಾಯ್ಲೇಬೇಕು. ವಿಷ್ಣುಗೋಸ್ಕರ ಈ ತ್ರಿವೇಣಿನ ಬಲಿ ತಗೊಳ್ಳೋದಿಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಒಬ್ಬ ತಾಯಿ ಕರ್ತವ್ಯನ ತಾನು ಮಾಡ್ತಾ ಇದ್ದಾಳೆ. ಪ್ರಪಂಚದ ಯಾವುದೇ ತಾಯಿ ಆದ್ರೂ ಇದನ್ನೇ ಮಾಡೋದು. ಏನ್ ಮಾಡ್ಲಿ? ಮನುಷ್ಯ ಲೋಕದಲ್ಲಿದ್ದು ನೀನು ಈ ಮನುಷ್ಯ ತರ ಭಾವನೆಗಳಿಗೆ ಬಲಿ ಆಗ್ತಾ ಇದೀಯ. ಇದು ನಮ್ಮಂತ ನಾಗಗಳಿಗೆ ಶೋಭೆ ತರೋದಿಲ್ಲ ಅಮೃತ. ಕರ್ತವ್ಯದ ಕೂಗಿನ ಮುಂದೆ ಎಲ್ಲವೂ ಗೌಣ ಆಗುತ್ತೆ. ಮೊದಲು ಅವಳನ್ನ ಮುಗ್ಸು. ಏನ್ ನೋಡ್ತಾ ಇದ್ಯಾ? ಮುಗ್ಸು ಅಮೃತ. ಹೌದು ತ್ರಿವೇಣಿ, ನಿನ್ನ ಅನುಮಾನ ನಿಜ ನಿಜ ನಿಜ. ನಾನು ಅಮೃತ ಅಲ್ಲ. ನಾನೇ ನಾಗಿಣಿ.
ಅಣ್ಣ ಏನೋ ಇದು ಎಲ್ಲೇ ಹುಡುಕಿದ್ರು ಚಿಕ್ಕಪ್ಪ ಕಾಣಿಸ್ತಾ ಇಲ್ವಲ್ಲೋ ಯಾಕೋ ಆ ನಾಗಿನಿ ನಮ್ಮ ಮನೆ ಸುತ್ತಮುತ್ತನೇ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ಅಲ್ಲ ಕಣೋ, ಅವಳಿಗೇನಾದ್ರೂ ಅಪ್ಪನ ಕೊಡೋದಕ್ಕೆ ಆಯ್ತಾ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ ಅವಳು ಖಂಡಿತವಾಗ್ಲೂ ಅಪ್ಪನ ಕೊಲ್ಲೋದಕ್ಕೆ ಅಟೆಂಪ್ಟ್ ಮಾಡ್ತಾಳೆ. ಹಾಗೆ ಮಾತ್ರ ಆಗದೆ ಇರಲಪ್ಪ ದೇವ್ರೆ. ಚಿಕ್ಕಪ್ಪ ಎಲ್ಲಿದ್ದೀರಾ? ನೀವ್ ಏನೇ ಕೇಳಿದ್ರು ಕೊಡಿಸ್ತೀವಿ, ಪ್ಲೀಸ್ ತಾಯ್ತನ ತಂದ್ಕೊಡಿ. ಇದಾರ ಇವರು, ಆ ಕಡೆ ನೋಡಪ್ಪ. ಚಿಕ್ಕಪ್ಪ ಮುದ್ಕಿನ ಮುಗಿಸಿದ್ಯಾ? ಒಂದೇ ಏಟಿಗೆ ಮಂಚದ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದೋದ್ಲು. ಮತ್ತೆ ನೀನ್ ಯಾಕೆ ಇಲ್ಲಿಗೆ ಬಂದೆ? ಹೋಗು, ಮೊದ್ಲ ವಿಷ್ಣುನ ಮುಗ್ಸೋ ಅಮೃತ. ಅವ್ನ ಹಿಂದೆ ಅಕ್ಕ ಪಕ್ಕ ಎಲ್ಲ ಅವ್ನ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ಇದ್ರೆ ಏನಾಯ್ತು? ಅವ್ರು ನಿಂಗೆ ಏನೋ ಮಾಡೋದಕ್ಕಾಗಲಿಲ್ಲ, ನಿಂಗೆ ಗೊತ್ತಿಲ್ವಾ? ಗೊತ್ತು, ಆದ್ರೆ ಅದಕ್ಕಿಂತ ನನಗೆ ಇನ್ನೊಂದು ಆಲೋಚನೆ ಬಂತು. ರುದ್ರ, ಇದಳ ಮೇಲೆ ಎದ್ವಾ ಇಲ್ಲಿ. ಈಗ ಅವರು ನಂಗೆ ಹೊಡೆಯೋದಿಲ್ಲ ತಾನೇ? ಹೊಡಿಯೋದಕ್ಕೆ ನಾವು ಬಿಡೋದಿಲ್ಲ, ನೀನ್ ಧೈರ್ಯವಾಗಿರು. ಆ ತಾಯ್ತನ ಅಲ್ಲಿ ಬಿಸಾಕು, ಬಿಸಾಕು ಅಂದೆ. ಬಿಸಾಕು ರುದ್ರ. ಏನ್ ಮಾಡ್ತಿದ್ಯಾ ನೀನ್ ಅಮೃತ? ಇದನ್ನ ಸೊಟ್ಟ ಹಾಕ್ತೀನಿ. ನಾನು ಮೇಲ್ ನೋಡ್ತೀನಿ, ನೀವು ಆ ಕಡೆ ನೋಡಿ. ಮ್ಯಾಜಿಕ್ ತುಂಬಾ ಚೆನ್ನಾಗಿದೆ. ಮ್ಯಾಜಿಕ್ ತುಂಬಾ ಚೆನ್ನಾಗಿದೆ ರೀ. ನಮ್ಮ ಮೃದನ್ ಧ್ವನಿ ಕೇಳಿಸ್ತಾ ಇದೆ. ಅವನು ಇಲ್ಲೇ ಮಾಡಿ ಮೇಲಿದ್ದಾನೆ. ಹೌದು, ಬನ್ನಿ ನೋಡೋಣ. ಬಂದ್ರು ಹೊಡಿತಾರೆ ನಂಗೆ ಈಗ ಎಲ್ಲ ಅವರಿಂದ. ನಮ್ಗೇನ್ ಗೊತ್ತು ಅತ್ತೆ? ನಿಮ್ ತರ ನಾವು ಹುಡ್ಕೊಂಡ್ ಬಂದ್ವಿ. ಮತ್ತೆ ಅವ್ನ್ ಧ್ವನಿ ಕೇಳಿಸ್ತಲ್ಲ ಇಲ್ಲಿಂದ. ಅವ್ನ್ ಇಲ್ಲೇ ಇದ್ದಾನೆ ಅಂತ ಅನ್ಸ್ತು. ಇಲ್ಲಿಂದ ಹೇಗೆ ಕೇಳಿಸೋದಕ್ಕೆ ಸಾಧ್ಯ ಆಂಟಿ?